ಎಲ್ರಿಗೂ ನಮಸ್ಕಾರ. ನಾನು ಮಮತಾ. ಇದು ನನ್ನ ಯೂಟ್ಯೂಬ್ನ ಫಸ್ಟ್ ಲಾಂಗ್ ವಿಡಿಯೋ ಆಗಿರುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಮಯ ಸಿಕ್ಕಾಗ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಾನು ಬೆಳಿಗ್ಗೆ ಎದ್ದು ಕೂಡಲೇ ನಮ್ಮನೆ ಟೆರೆಸ್ ಮೇಲೆ ಹೋಗಿ ಒಂದು ರೌಂಡ್ ತಿರುಗಾಡ್ಕೊಂಡು ಬರ್ತೀನಿ. ಗಿಡಗಳನ್ನೆಲ್ಲ ನೋಡಿಕೊಂಡು ತುಳಸಿ ಗಿಡ ಕೂಡ ಒಂದು ವಾರದ ಹಿಂದೆ ಹಾಕಿದ್ದೆ, ಚೆನ್ನಾಗಿ ಬಂದಿತ್ತು. ದಾಸವಾಳ ಗಿಡದಲ್ಲೂ ಕೂಡ ತುಂಬ ಹೂಗಳಾಗಿತ್ತು. ಹಾಗೆ ಅದನ್ನೆಲ್ಲ ನೋಡಿಕೊಂಡು ನನ್ನ ಮಕ್ಕಳ ಜೊತೆ ಮೇಲ್ಗಡೆ ಸ್ವಲ್ಪ ಸುತ್ತಾಡ್ಕೊಂಡು ಬರ್ತೀನಿ. ಮೇಲ್ಗಡೆ ಹೋಗಿ ನೋಡಿದೆ, ನನ್ನ ಗಿಡಗಳು ತುಂಬ ಎಲ್ಲ ಒಣಗೋಗಿತ್ತು. ಅಂದರೆ ನಾನು ಒಂದು ವರ್ಷದಿಂದ ಏನು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಮನೇಲಿ ಪುಟ್ಟ ಮಗು ಇರೋದ್ರಿಂದ ನಾನು ಅವನನ್ನು ನೋಡಿಕೊಂಡು ಗಿಡಗಳನ್ನ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಇನ್ನು ಮುಂದೆ ಆದರೂ ಕೂಡ ಕೇರ್ ತೊಗೊಂಡು ಗಿಡಗಳನ್ನೆಲ್ಲ ಚೆನ್ನಾಗಿ ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ. ಟೆರೆಸ್ ಮೇಲಿಂದ ಬಂದ ಮೇಲೆ ಹೊಸ್ತೆಲ್ಲ ಒರೆಸ್ಕೊಂಡು ವರಾಂಡ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊತೀನಿ. ಅಂದರೆ ನನ್ನ ರುಟೀನ್ ಹೀಗೆ ಇರುತ್ತೆ. ಮಕ್ಕಳಿಗೆ ಸ್ಕೂಲಿದ್ದಾಗ ಮಾತ್ರ ನಾನು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಕ್ಲೀನ್ ಮಾಡ್ಕೊತೀನಿ. ಏಕೆಂದರೆ ಅವರು ಶೂ ಕಾಲಲ್ಲೆಲ್ಲ ಪದೇ ಪದೇ ಹೊಸ್ಲನ್ನೆಲ್ಲ ತುಳಿತಾ ಇರ್ತಾರೆ ಅಂತ ರಂಗೋಲಿ ಎಲ್ಲ ಹಾಕಿ ಮುಗಿಸಿ ಹಾಗೆ ಒಂದು ಸರಿ ನೋಡ್ತಾ ಇರ್ತೀನಿ. ಹಾಗೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಹೋದೆ. ನಾನು ಇವತ್ತಿಲ್ಲಿ ನೆನೆಸಿದ ಕಡಲೆಕಾಳು ಸಾಂಬಾರು ಮತ್ತು ಇಡ್ಲಿನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇಲ್ಲಿ ಕಟ್ ಮಾಡಿರೋ ತೆಂಗಿನಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹುರ್ಗಡ್ಲೆ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ರುಬ್ಕೊತೀನಿ. ಹಾಗೆ ಪಕ್ಕದಲ್ಲಿ ಒಲೆ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಕಾಯ್ಲಿಕ್ಕಿಟ್ಟು ಜೀರಿಗೆ ಮತ್ತು ಸಾಸಿವೆ ಜೊತೆಗೆ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇರ್ತೀನಿ. ಆದಷ್ಟು ಚಿಟಪಟ ಅಂತ ಸಿಡಿದ ಮೇಲೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ನಾನು ಇಲ್ಲಿ 2 ಬೌಲ್ ಕಡಲೆಕಾಳನ್ನ ನೆನೆಸಿ ರಾತ್ರಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಜೊತೆಗೆ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಿಂಗು ಮರ್ತೋಗಿತ್ತು, ಮಧ್ಯದಲ್ಲಿ ನಾನು ಸ್ವಲ್ಪ ಹಾಗೆ ಹಿಂಗನ್ನ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆ ಎಲ್ಲ ಕಾಳಿಗೆ ಹಿಡಿಯೋ ಥರ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ನೆಲ್ಲ ಆ ಖಾರನೆಲ್ಲ ಹಾಕಿ ನಮಗೆ ಸಾಂಬಾರು ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನು ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು, ಅದಕ್ಕೆ ಖಾರದ ಪುಡಿನ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕಿ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು 2 ಇತ್ತು, ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಪ್ಲೇಟ್ ಮುಚ್ಚಿ ಪಕ್ಕದಲ್ಲಿ ಅದನ್ನು ಕುದಿಯೋಕೆ ಇಟ್ಕೊಂಡು ಈಗ ಇಡ್ಲಿ ಹಾಕ್ಕೊತಾ ಇದ್ದೀನಿ. ಇಡ್ಲಿ ಬ್ಯಾಟರ್ ಏನು ಮಾಡಿದ್ದೆ, ಸಂಪನ್ನ ಚೆನ್ನಾಗಿ ಉಬ್ಬಿ ಬಂದಿತ್ತು. ಅಂದರೆ ನಾವು ಈ ಕಡೆ ಕುಸ್ಲಕ್ಕಿ ಬೆಣ್ತಕ್ಕಿ ಅಂತ 2 ಅಕ್ಕಿನ ಮಿಕ್ಸ್ ಮಾಡಿ ನೆನೆಸಿ ರುಬ್ಕೊತೀವಿ. ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಕುಸ್ಲಕ್ಕಿ ಬಾಡಿಗೆ ತಂಪು ಅಂತ ಹೇಳ್ಬಿಟ್ಟು ನಾನು ಯಾವಾಗ ಇಡ್ಲಿ ಮಾಡಿದ್ರೂ ಕುಸ್ಲಕ್ಕಿ ಬೆಣ್ತಕ್ಕಿ 2 ಉಪಯೋಗಿಸ್ತೀನಿ. ಇಡ್ಲಿ ಪ್ಲೇಟ್ಗೆಲ್ಲ ಸಂಪನ್ನ ತುಂಬಿಸಿ ಮುಚ್ಚಳನ ಮುಚ್ತಾ ಇದ್ದೀನಿ. ಇದೆಲ್ಲ ನೀಟಾಗಿ ಬೇಯೋವರೆಗೂ ಹೋಗಿ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಬಂದುಬಿಟ್ರೆ ಇಡ್ಲಿ ಬೆಂದ ತಕ್ಷಣ ಮಕ್ಕಳಿಗೆ ತಿಂಡಿ ಹಾಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ದೇವ್ರ ಮನೆ ಕ್ಲೀನಾಗಿ ಒರೆಸಿ ಬರೋವರೆಗೂ ಇಡ್ಲಿ ಎಲ್ಲ ಬೆಂದಿತ್ತು. ಇಡ್ಲಿನೆಲ್ಲ ತೊಗೊಂಡು ಎಲ್ಲರೂ ತಿಂಡಿನ ಮುಗಿಸ್ಕೊಂಡ್ವಿ. ಇದು ನಾನು ದೀಪಾವಳಿ ಹಬ್ಬದ ದಿನವೇ ಮಾಡ್ಕೊಂಡಿದ್ದು ವಿಡಿಯೋ. ಆದರೆ ದೀಪಾವಳಿ ಹಬ್ಬನ ನಾವೇನು ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲಿಲ್ಲ. ದೇವ್ರ ಮನೇಲಿ ಸಿಂಪಲ್ಲಾಗಿ ದೀಪ ಹಚ್ಚಿ ಹಬ್ಬನ ಮಾಡ್ಕೊಂಡ್ವಿ. ನನ್ನ ಈ ಫಸ್ಟ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಮಯ ಸಿಕ್ಕಾಗ ವಿಡಿಯೋನ ನೋಡಿ. ಇಷ್ಟೊತ್ತವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು.